ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈರುಳ್ಳಿಯು ಆರೋಗ್ಯ ವೃದ್ಧಿಯಲ್ಲಿ ಹೇಗೆ ಪಾತ್ರವಹಿಸುತ್ತದೆ ಎಂದು. ಪ್ರತಿದಿನ ಊಟದ ಜೊತೆಗೆ ಒಂದು ಈರುಳ್ಳಿ ಗಡ್ಡೆ ಸೇವಿಸಿದರೆ ಕಣ್ಣು ನೋವು, ಕಣ್ಣುರಿ, ಕಣ್ಣು ಚುಚ್ಚುವಿಕೆ, ತಲೆನೋವು ಇವುಗಳ ನಿವಾರಣೆಯಾಗುತ್ತದೆ. ಜಜ್ಜಿದ ಈರುಳ್ಳಿಯನ್ನು ಚೆನ್ನಾಗಿ ಮೋಸುತ್ತಿದ್ದರೆ ವಾಂತಿ ನಿಲ್ಲುವುದು. ಜಜ್ಜಿದ ಈರುಳ್ಳಿಯನ್ನು ಅಂಗಾಲು ಒಡೆದಿರುವ ಭಾಗಕ್ಕೆ ಕಟ್ಟುವುದರಿಂದ ಉತ್ತಮ ಫಲ ದೊರಕುವುದು. ನೆಗಡಿ, ತಲೆನೋವು ನಿವಾರಣೆಗೆ ಜಜ್ಜಿದ ಈರುಳ್ಳಿಯ ವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಗುಣಮುಖವಾಗುವುದು. ಈರುಳ್ಳಿಯಲ್ಲಿ ಕಬ್ಬಿನಾಂಶವಿದೆ, ಆದುದರಿಂದ ಈರುಳ್ಳಿಯನ್ನು ಸೇವಿಸುವುದರಿಂದ ರಕ್ತ ವೃದ್ಧಿಯಾಗುತ್ತದೆ ಮತ್ತು ಈರುಳ್ಳಿ ಸೇವಿಸುವುದರಿಂದ ಆಯುಷ್ಯ ವೃದ್ಧಿಯಾಗುತ್ತದೆ. ಶೀತಲ ಗಾಳಿಯಿಂದ ಕಿವಿನೋವು ಬಂದಾಗ 4-5 ತೊಟ್ಟು ಈರುಳ್ಳಿ ರಸವನ್ನು ಸ್ವಲ್ಪ ಬಿಸಿ ಮಾಡಿ ಕಿವಿಗೆ ಹಾಕುತ್ತಿದ್ದರೆ ಕಿವಿ ಸೋರುವುದು ನಿಲ್ಲುವ ಸಂಭವವಿದೆ. ಬೇಯಿಸಿದ ಈರುಳ್ಳಿಗಿಂತ ಹಸಿಯ ಈರುಳ್ಳಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಪ್ರತಿದಿನ ಈರುಳ್ಳಿ ಸೇವಿಸುತ್ತಿದ್ದರೆ ಹೃದಯದ ತೊಂದರೆ ಕಾಣಿಸಿಕೊಳ್ಳುವುದಿಲ್ಲ. ಈರುಳ್ಳಿಯನ್ನು ನುಣ್ಣಗೆ ಅರೆದು ಒಸಡಿಗೆ ಹಚ್ಚಿ ಮೆದುವಾಗಿ ತಿಕ್ಕಿದರೆ ಒಸಡಿನಿಂದಾಗುವ ರಕ್ತಸ್ರಾವ ಕೂಡಲೇ ನಿಲ್ಲುವುದು. ಈರುಳ್ಳಿ ತಿನ್ನುವುದರಿಂದ ರೋಗಪೂರಿತ ಆಮಶಂಕೆ ಗುಣವಾಗುವುದು ಮತ್ತು ಅಜೀರ್ಣ ನಿವಾರಣೆಯಾಗುವುದು. ಈರುಳ್ಳಿಯಲ್ಲಿ ರೋಗಾಣುಗಳನ್ನು ನಾಶಪಡಿಸುವ ಗುಣವಿರುವುದರಿಂದ ಇದರ ಸತತ ಉಪಯೋಗದಿಂದ ಕಾಲರ, ವಿಷಮಶೀತ, ಜ್ವರ, ಸಿಡುಬು, ಆಮಶಂಕೆ, ಅತಿಸಾರ ಇತ್ಯಾದಿ ಅಂಟುಜಾಡ್ಯಗಳ ಭಯವಿರುವುದಿಲ್ಲ. ಊಟದ ಬಳಿಕ ಹಸಿ ಈರುಳ್ಳಿ ತಿನ್ನುವುದರಿಂದ ಕುಡಿಯುವ ನೀರಿನ ಮೂಲಕ ದೇಹಕ್ಕೆ ಸೇರುವ ರೋಗಾಣುಗಳು ನಾಶ ಹೊಂದುವುದು. ಸುಟ್ಟ ಹಸಿ ಈರುಳ್ಳಿಯನ್ನು ಹಲ್ಲಿನಿಂದ ಕಡಿದು ತಿನ್ನುವುದರಿಂದ ದಂತಕ್ಷಯ ನಿವಾರಣೆಯಾಗುವುದು. ಪ್ರತಿನಿತ್ಯ ಆಹಾರದಲ್ಲಿ ಈರುಳ್ಳಿಯನ್ನು ಉಪಯೋಗಿಸುವುದರಿಂದ ನಮ್ಮ ಶರೀರಕ್ಕೆ ಅನೇಕ ಪ್ರಯೋಜನಗಳುಂಟು. ಜಜ್ಜಿದ ಈರುಳ್ಳಿಯನ್ನು ಜೇನುನೊಣ ಮತ್ತು ಚೇಳು ಕಚ್ಚಿದ ಸ್ಥಳದ ಮೇಲೆ ತಿಕ್ಕುವುದರಿಂದ ಸಾಕಷ್ಟು ಪರಿಹಾರ ದೊರಕುವುದು. ಬಿಳಿ ಈರುಳ್ಳಿಯ ರಸವನ್ನು ಅರಶಿನದ ಪುಡಿಯಲ್ಲಿ ಕಲಸಿ ಹಚ್ಚಿದರೆ ತುರಿಕಜ್ಜಿಯು ಗುಣವಾಗುವುದು. ದೇಹದ ತೂಕ ಹೆಚ್ಚಲು ಈರುಳ್ಳಿಯನ್ನು ಬೆಲ್ಲದ ಸಮೇತ ತಿಂದರೆ ದೇಹದ ತೂಕ ಹೆಚ್ಚುತ್ತದೆ. ಈರುಳ್ಳಿ ರಸದಲ್ಲಿ ಹತ್ತಿಯನ್ನು ನೆನೆಸಿ ಈ ಹತ್ತಿಯನ್ನು ಮೂಗಿನ ಹೊಳ್ಳೆಯಲ್ಲಿ 4-5 ನಿಮಿಷ ಹಾಗೆ ಇಡಬೇಕು. 3 ಸಲ ಈ ಚಿಕಿತ್ಸೆ ಮಾಡಿದರೆ ನೆಗಡಿ ನಿವಾರಣೆಯಾಗುವುದು. ಒಸಡಿನ ಊತ ಸ್ವಲ್ಪ ಮಟ್ಟಿಗೆ ಇಳಿಯಲು ಮತ್ತು ನೋವು ಕಡಿಮೆಯಾಗಲು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹೆಸರು ಕಾಳು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸ್ವಲ್ಪ ತುಪ್ಪದೊಡನೆ ನುಣ್ಣಗೆ ಅರೆದು ಒಸಡಿನ ಮೇಲೆ ಲೇಪಿಸಬೇಕು. ಈರುಳ್ಳಿಯಲ್ಲಿ ಕ್ರಿಮಿನಾಶಕ ಗುಣವಿದೆ. ಇದನ್ನು ಸೌತೆಕಾಯಿ, ಕ್ಯಾರೆಟ್ ಮತ್ತು ಟೊಮೆಟೊ, ಕೋಸಂಬರಿಯೊಂದಿಗೆ ಸೇವಿಸುವುದರಿಂದ ಜಠರ ಮತ್ತು ಕರುಳಿಗೆ ಸಂಬಂಧಿಸಿದ ಅನೇಕ ರೋಗಗಳಿಂದ ಬಿಡುಗಡೆ ಹೊಂದಬಹುದು. ಈರುಳ್ಳಿ ಎಲೆಗಳನ್ನು ಸೇವಿಸುವುದರಿಂದ ಅರಶಿನ, ಕಾಮಲೆ ಮೂಲವಾದಿ ಇರುವ ರೋಗಗಳಿಗೆ ಉತ್ತಮ ಗುಣ ಕಂಡುಬರುವುದು ಮತ್ತು ಈರುಳ್ಳಿಯ ಎಲೆಗಳನ್ನು ತಿನ್ನುವುದರಿಂದ ಲಾಲಾರಸ ಹೆಚ್ಚು ಸ್ರವಿಸುವುದು. ಕೊಳವೆಯಾಕಾರದ ಈರುಳ್ಳಿಯ ಎಲೆಗಳನ್ನು ಈರುಳ್ಳಿಯಂತೆಯೇ ಬಳಸಬಹುದು. ಇದನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದು. ಸುಟ್ಟ ಈರುಳ್ಳಿಯನ್ನು ತಿಂದರೆ ಅಜೀರ್ಣ ಮತ್ತು ಆಮಶಂಕೆ ನಿವಾರಣೆಯಾಗುವುದು. ಈರುಳ್ಳಿ ಹೂವನ್ನು ಸೇವಿಸಿದರೆ ಅರಶಿನ, ಕಾಮಲೆ ಮೂಲವ್ಯಾಧಿ ಗುಣವಾಗುವುದು ಮತ್ತು ಜೀರ್ಣಶಕ್ತಿ ಹೆಚ್ಚುವುದು. ಪ್ರತಿದಿನವೂ ಹಸಿ ಈರುಳ್ಳಿಯನ್ನು ತಿನ್ನುವುದರಿಂದ ಸ್ನಾಯುಮಂಡಲಕ್ಕೆ ಚೈತನ್ಯ ಒದಗುವುದು ಮತ್ತು ನಿದ್ರೆಯು ಚೆನ್ನಾಗಿ ಬರುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.